ವೆಲ್ಕಮ್ ಬ್ಯಾಕ್ ಟು ಎನ್ ಪಿ ಫುಡ್ ಚಾನಲ್. ಇವತ್ತು ನಾವು ನಾಟಿ ಸ್ಟೈಲಲ್ಲಿ ಅಂದರೆ ಹಳ್ಳಿಗಳಲ್ಲಿ ಮಾಡೋ ರೀತಿ ಸಿಂಪಲ್ಲಾಗಿ ಹಾಗೆ ಸಖತ್ತು ಟೇಸ್ಟಿಯಾಗಿರೋಂಥ ಮೊಟ್ಟೆ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ 1 ಕಪ್ ಆಗುವಷ್ಟು ಹಸಿ ಕೊಬ್ಬರಿ, 1 ಟೊಮೊಟೊ ಮೀಡಿಯಮ್ ಸೈಜ್ದು, ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ, 1 ಇಂಚಷ್ಟು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, ಅದೇ ರೀತಿ 1 ಸ್ಪೂನ್ ಕೊತ್ತಂಬರಿ ಕಾಳು, ನಿಮ್ಮ ಹತ್ರ ಕೊತ್ತಂಬರಿ ಪುಡಿ ಇದ್ದರೆ ಯೂಸ್ ಮಾಡಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಚಕ್ಕೆ, 4 ಲವಂಗ, 2 ಏಲಕ್ಕಿ ತೊಗೊಂಡಿದ್ದೀನಿ, ಅದೇ ರೀತಿ ಅರ್ಧ ಸ್ಪೂನ್ ಆಗುವಷ್ಟು ಗಸಗಸೆ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ನಾನು ಕೊತ್ತಂಬರಿ ತೊಗೊಂಡಿದ್ದೀನಿ. ಪುದೀನ ಕೂಡ ನೀವು ಹಾಕೋಬೋದು, ಸ್ವಲ್ಪ ಅಂದರೆ ಫ್ಲೇವರಿಗೋಸ್ಕರ ಅಷ್ಟೇ. ಇದನ್ನೆಲ್ಲ ನಾವು ನುಣ್ಣಗೆ ರುಬ್ಕೊಳ್ಳೋಣ. ಇವಾಗ ಒಂದು ಮೀಡಿಯಮ್ ಸೈಜ್ ಪಾತ್ರೆಗೆ 5ರಿಂದ 6 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಕಾಯ್ತಿದ್ದ ಹಾಗೆ ಕ್ರಷ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ, ಅದ್ರ ಜೊತೆ 2 ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಮಿನಿಟೇ ನಾವು ಇದನ್ನ ರುಬ್ಕೊಂಡಿರೋಂಥ ಮಸಾಲೆನ ಹಾಕಬೇಕು. ಈಗ ಬಿಸಿಯಾಗಿರೋಂಥ ಎಣ್ಣೆಗೆ ಖಾರದ ಪುಡಿ ಹಾಕಿದ ತಕ್ಷಣ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಇನ್ನೊಂದು. ಆಮೇಲೆ ಖಾರದ ಪುಡಿ ಯಾವುದೇ ಕಾರಣಕ್ಕೂ ಸೀದೋಗಬಾರ್ದು. ಹಾಕಿದ ತಕ್ಷಣವೇ ಮಸಾಲೆ ಹಾಕಿಬಿಡಬೇಕು. ಅಂದರೆ ಬಿಸಿ ಎಣ್ಣೆಗೆ ಖಾರದ ಪುಡಿ ಹಾಕೋದ್ರಿಂದ ಸಾಂಬಾರು ಟೇಸ್ಟು ಸಖತ್ತಾಗಿರುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಖಾರದ ಪುಡಿ ಮಾತ್ರ ಸೀದೋಗಬಾರ್ದು. ಅಷ್ಟು ಬೇಗ ನೀವು ಪಟ್ಟಂತ ಮಸಾಲೆ ಹಾಕಿಬಿಡಬೇಕು, ಸರಿನಾ? ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಮಗೆ ಸಾರು ಯಾವ ಹದಕ್ಕೆ ಬೇಕು ಅದಕ್ಕೆ ನಾವು ಅರ್ಧ ಕಪ್ಪಷ್ಟು ಜಾಸ್ತಿ ನೀರನ್ನು ಹಾಕಿ ನಮ್ಮ ಕನ್ಸಿಸ್ಟೆನ್ಸಿನ ನಾವು ಹೊಂದಿಸ್ಕೋಬೇಕಾಗುತ್ತೆ. ಯಾಕಂತಂದರೆ ಇಲ್ಲಿ ಹಸಿ ಮಸಾಲೆನ ನಾವು ಹಾಕಿರೋದ್ರಿಂದ ಸಾಂಬಾರನ್ನ ನಾವು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಆದ್ದರಿಂದ ಅರ್ಧ ಕಪ್ಪಷ್ಟು ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ. ಸಾಂಬಾರಲ್ಲಿ ಚೆನ್ನಾಗಿ ಕುದಿ ಬರಬೇಕು. ಈ ಥರ ಕುದಿಬೇಕಾದ್ರೆ ನಾವು ಮೊಟ್ಟೆನ ಹಾಕ್ಕೋಬೇಕಾಗತ್ತೆ. ಅಂದರೆ ಕುದೀತಿರೋ ಸಾಂಬಾರಿಗೆ ಮೊಟ್ಟೆನ ಹಾಕಬೇಕು. ನಾವು ಮೊಟ್ಟೆ ಹಾಕಿದ ತಕ್ಷಣ ಯಾವುದೇ ಕಾರಣಕ್ಕೂ ಸ್ಪೂನ್ ತೊಗೊಂಡು ಅದನ್ನು ಕೈ ಆಡಬೇಡಿ. ಯಾಕಂತಂದರೆ ಅದು ಕದಲೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮೊಟ್ಟೆ ಹಾಕಿ ಒಂದು 2 ಮಿನಿಟ್ಸ್ ಹಾಗೆ ಬಿಡಿ. ನಾವು ಎಷ್ಟು ಬೇಕಾದರೂ ಮೊಟ್ಟೆನ ಇಲ್ಲಿ ಹಾಕ್ಕೋಬೋದು. ಆದರೆ ಎಷ್ಟೇ ಹಾಕ್ಕೊಂಡ್ರೂ ಕೂಡ 2 ಮಿನಿಟ್ಸ್ ಗ್ಯಾಪಲ್ಲಿ ಹಾಕ್ಕೊಳ್ಳಿ. ಆವಾಗ ಈ ಥರ ನಮಗೆ ಮೊಟ್ಟೆ ಇಡಿಯಾಗಿ ಸಿಗುತ್ತೆ. ಇವಾಗ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ. ತುಂಬ ಸಿಂಪಲ್ಲಾಗಿದೆ, ಯಾರು ಬೇಕಾದರೂ ಮಾಡ್ಬೋದು. ಇದು ಮುದ್ದೆ, ಚಪಾತಿ, ರೊಟ್ಟಿ, ರೈಸ್ ಎಲ್ಲ ಯಾವುದಕ್ಕಾದರೂ ಕೂಡ ನಾವು ಇದನ್ನು ಕಾಂಬಿನೇಷನ್ ಮಾಡಿಕೊಂಡು ಊಟ ಮಾಡ್ಬೋದು. ಈ ರೆಸಿಪಿ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಮನೇಲಿ ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.